ನಮಸ್ಕಾರ ವೀಕ್ಷಕರೇ. ಬಿಹಾರ ಚುನಾವಣಾ ಅಖಾಡದಲ್ಲಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಬಳಿಕ ಹೊಸ ರಾಜಕೀಯ ಸಂಚಲನ ಶುರುವಾಗಿದೆ. ಸರ್ವೆಗಳೆಲ್ಲ ಎನ್ಡಿಎಗೆ ಜೈ ಎಂದಿರುವಾಗ ರಿಸಲ್ಟ್ ಬಗ್ಗೆ ಮೋದಿ ಪಡೆಗೆ ಸ್ವಲ್ಪ ಸಮಾಧಾನ ಇರಬಹುದು. ಆದ್ರೆ ಈಗ ದಿಢೀರ್ ಅಂತ ತಲೆಬಿಸಿ ತರ್ತಾ ಇರೋದು ಚಿರಾಗ್ ಪಾಸ್ವಾನ್. ಪ್ರಧಾನಿ ಜೊತೆಗೆ ಯಾವತ್ತೂ ಇದ್ದೇ ಇರ್ತೀನಿ, ಆಂಜನೇಯನ ಹಾಗೆ ಜೊತೆಗೇ ಇರ್ತೀನಿ ಅಂತ ಹೇಳಿದ್ದ ಪಾಸ್ವಾನ್ಗೆ ಈಗ ಸೀಟ್ ಶೇರಿಂಗ್ ನಲ್ಲಿ ಅಸಮಾಧಾನ ಆಗಿರೋ ಸುದ್ದಿಗಳು ಬರ್ತಾ ಇವೆ. ಅವರ ಬೇಡಿಕೆಗಳು ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಒಂದು ವೇಳೆ ಅವರ ಬೇಡಿಕೆ ಈಡೇರದೇ ಇದ್ರೆ ಎಕ್ಸಿಟ್ ಆಗೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಟಾಕ್ಸ್ ಇದೆ. ಇಲ್ಲಿಂದ ಹೊರಗೆ ಹೋಗಿ ಇನ್ನೊಬ್ಬರ ಜೊತೆ ಕೈ ಜೋಡಿಸೋ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಏನಿದು ಆಂತರಿಕ ಬಿಕ್ಕಟ್ಟು? ಪಾಸ್ವಾನ್ ಎಕ್ಸಿಟ್ ಆಗೋದ್ರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ದೊಡ್ಡ ಅಡ್ವಾಂಟೇಜ್ ಆಗಿರೋ ಕಾನ್ಸೆಪ್ಟ್ ಅಂದ್ರೆ ಅದು ಮೈತ್ರಿ. ಸಮಾನ ಮನಸ್ಕರು ಅಥವಾ ಸಮಾನ ಮನಸ್ಸು ಮಾಡಿಕೊಂಡು ಬಹುಮತ ತೋರಿಸಿ ಅಧಿಕಾರ ಹಿಡಿಯೋ ಅವಕಾಶ ಇರೋದು ಎಷ್ಟೋ ಪ್ರಾದೇಶಿಕ ಪಕ್ಷಗಳಿಗೆ ಅಸ್ತಿತ್ವ ಕೊಟ್ಟಿದೆ. ಆದ್ರೆ ಈ ಮೈತ್ರಿ ಸುಲಭನಾ ಅಂತ ಕೇಳಿದ್ರೆ ಮೈತ್ರಿಯಿಂದಲೇ ಛಿದ್ರವಾಗಿರೋ ಎಷ್ಟೋ ಸರ್ಕಾರಗಳ ಉದಾಹರಣೆ ಸಾಲಾಗಿ ಕಣ್ಣ ಮುಂದೆ ಬರುತ್ತೆ. ಎಷ್ಟೇ ಪ್ರೀತಿ ವಿಶ್ವಾಸ ತೋರಿದ್ರೂ ಅಂತಿಮವಾಗಿ ಬುಡಕ್ಕೆ ಬಂದಾಗ ಯಾರು ಕೂಡ ಹೋಗ್ಲಿ ಬಿಡಿ ಅನ್ನೋದಿಲ್ಲ. ಯಾವುದಾದ್ರೂ ಒಂದು ಮೂಲದಲ್ಲಿ ಬೇಕಾದನ್ನ ಗಿಟ್ಟಿಸಿಕೊಂಡೇ ಕಾಂಪ್ರಮೈಸ್ ಆಗ್ತಾರೆ. ಇದು ಮೈತ್ರಿ ಅನ್ನೋದು ವರವೂ ಹೌದು, ಶಾಪವೂ ಹೌದು ಅನ್ನೋದಕ್ಕೆ ಉದಾಹರಣೆ. ಆದ್ರೆ ಈ ಬಾರಿ ಕೇಂದ್ರದಲ್ಲಿ ಎನ್ಡಿಎ ಬಲದಲ್ಲಿ ಅಧಿಕಾರದಲ್ಲಿರೋ ಸರ್ಕಾರವನ್ನ ಉರುಳಿಸೋ ಎಲ್ಲಾ ಯತ್ನಗಳು ವಿಫಲ ಆಗೋ ಮಟ್ಟಕ್ಕೆ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು. ಆ ಪೈಕಿ ಬಿಹಾರದ ಎಂಪಿ ಕೇಂದ್ರ ಮಂತ್ರಿ ಚಿರಾಗ್ ಪಾಸ್ವಾನ್ ಕೂಡ ಒಬ್ರು. ಆದ್ರೆ ಈಗ ಬಿಹಾರ ವಿಧಾನಸಭೆಯಲ್ಲಿ ಅವರೇ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಿಹಾರದಲ್ಲಿ ಈ ಬಾರಿ ಎನ್ಡಿಎಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ಹಲವು ತಿಂಗಳುಗಳ ಮುಂಚೆ ಫೈನಲ್ ಆಗಿತ್ತು. ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅನ್ನೋದು ಕೂಡ ಪೂರ್ವ ನಿರ್ಧರಿತ ಎನಿಸ್ಕೊಂಡಿತ್ತು. ಸಣ್ಣ ಪುಟ್ಟ ಇರುಸು ಮುರುಸಿನ ನಡುವೆಯೂ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಸಿಎಂ ಅಭ್ಯರ್ಥಿ ಅನ್ನೋದನ್ನ ಒಪ್ಪಿಕೊಂಡಿದ್ರು. ಆದ್ರೆ ಈಗ ಸೀಟ್ ಹಂಚಿಕೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ಗೊತ್ತಾಗ್ತಾ ಇದೆ. ಪಕ್ಷಗಳ ಗಾತ್ರ, ಬಿಹಾರದಲ್ಲಿ ಇರುವ ಬೆಂಬಲ ಎಲ್ಲವನ್ನೂ ಆಧರಿಸಿ ಒಂದು ಲೆಕ್ಕವನ್ನ ಮುಂದಿಡಲಾಗಿತ್ತು. ಆ ಪ್ರಕಾರ ಜೆಡಿಯು ಹಾಗೂ ಬಿಜೆಪಿ ಸುಮಾರು 100 ಕ್ಷೇತ್ರಗಳನ್ನ ಹಂಚಿಕೊಂಡ್ರೆ ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ 20ರಿಂದ 25 ಸೀಟನ್ನ ಬಿಟ್ಟು ಕೊಡಲಾಗಿತ್ತು. ಇನ್ನೆರಡು ಮೈತ್ರಿ ಪಕ್ಷಗಳಾದ ಎಚ್ಎಎಂ ಹಾಗೂ ಆರ್ಎಸ್ಎಲ್ಪಿಗೆ ಬೆರಳೆಣಿಕೆ ಸೀಟ್ಗಳನ್ನ ನೀಡಲಾಗಿದೆ. ಕಳೆದ ಎಲೆಕ್ಷನ್ಗೆ ಹೋಲಿಸಿದ್ರೆ ಜೆಡಿಯು ಹಾಗೂ ಬಿಜೆಪಿ ಎರಡೂ ಸೀಟ್ಗಳನ್ನ ತಗ್ಗಿಸಿಕೊಂಡಿವೆ. ಆದ್ರೂ ಹೊಸ ಸವಾಲು ಎದುರಾಗಿದೆ. ಅಂದಹಾಗೆ ಸೀಟ್ ಶೇರಿಂಗ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಚಿರಾಗ್ ಪಾಸ್ವಾನ್ ಬೇಡಿಕೆ ಇಟ್ಟಿರೋದು ಬರೋಬ್ಬರಿ 40 ಸೀಟ್ಗಳಿಗೆ. ಇದನ್ನ ಎನ್ಡಿಎ ನಾಯಕರು ಅಥವಾ ಬಿಜೆಪಿ ಹೈಕಮಾಂಡ್ ನೇರವಾಗಿ ತಳ್ಳಿ ಹಾಕಿದೆ ಅನ್ನೋ ಅಧಿಕೃತ ಸುದ್ದಿಗಳು ಇನ್ನೂ ಬಂದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಹೊರಬಿದ್ದಿರೋ ಸೀಟ್ ಶೇರಿಂಗ್ ಲೆಕ್ಕವನ್ನ ಚಿರಾಗ್ ಬಿಲ್ಕುಲ್ ಒಪ್ಪಿಲ್ಲ ಅನ್ನೋದು ಗೊತ್ತಾಗಿದೆ. ಸರಿ, 40 ಸೀಟ್ ಕೇಳೋ ಮಟ್ಟಕ್ಕೆ ಬಿಹಾರದಲ್ಲಿ ಚಿರಾಗ್ ಪಾಪ್ಯುಲಾರಿಟಿ ಇದೆಯಾ ಅಂತ ನೋಡ್ತಾ ಹೋದ್ರೆ ಅವರೇ ಕೊಟ್ಟಿರೋ ಒಂದು ಕಾರಣ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅದೇನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಜೆಪಿ ಸ್ಪರ್ಧಿಸಿದ್ದ ಎಲ್ಲಾ ಸೀಟ್ಗಳಲ್ಲೂ ಗೆಲ್ಲೋ ಮೂಲಕ, ಅಂದ್ರೆ 5ಕ್ಕೆ 5 ಸೀಟ್ಗಳನ್ನ ಗೆಲ್ಲೋ ಮೂಲಕ 100ಕ್ಕೆ 100 ಸ್ಟ್ರೈಕ್ ರೇಟ್ ತೋರಿಸಿತು. ಇದು ತಮ್ಮ ಪಕ್ಷದ ಎಲ್ಲಾ ಆಂತರಿಕ ಗುದ್ದಾಟ ಮೀರಿ ಅಸ್ತಿತ್ವ ಉಳಿಸಿಕೊಂಡ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಅನ್ನೋ ಹೆಗ್ಗಳಿಕೆಯನ್ನ ತಂದುಕೊಟ್ಟಿತ್ತು. ಈ ಲೆಕ್ಕದಲ್ಲಿ ತಮಗೆ ದೊಡ್ಡ ವೋಟ್ ಬ್ಯಾಂಕ್ ಇದೆ, ಆದ್ರಿಂದ 40 ಸೀಟ್ ಕೇಳೋದಕ್ಕೆ ನಾನು ಅರ್ಹ ಅನ್ನೋ ವಿಚಾರವನ್ನ ಅವರು ಮುಂದೆ ಇಡ್ತಾ ಇದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಇನ್ನೂ ಒಂದು ಬೇಡಿಕೆ ಅವರ ಕಡೆಯಿಂದ ಬಂದಿದೆ ಎನ್ನಲಾಗ್ತಾ ಇದೆ. ಅದೇನಂದ್ರೆ ಪರ್ಟಿಕ್ಯುಲರ್ ಆಗಿ ಬ್ರಹ್ಮಪುರ ಹಾಗೂ ಗೋವಿಂದಗಂಜ್ ಈ ಎರಡೂ ಸೀಟ್ಗಳನ್ನ ತಮಗೆ ಬಿಟ್ಟು ಕೊಡಬೇಕು ಅನ್ನೋದು. ಎಲ್ಜೆಪಿಯ ಪಾರ್ಲಿಮೆಂಟರಿ ಬೋರ್ಡ್ ಚೇರ್ಮನ್ ಹುಲಾಸ್ ಪಾಂಡೆ ಅಲ್ಲಿ ಸ್ಪರ್ಧಿಸಿದ್ರೆ ಗೋವಿಂದಗಂಜ್ನಿಂದ ತಮ್ಮ ಪಕ್ಷದ ಸ್ಟೇಟ್ ಪ್ರೆಸಿಡೆಂಟ್ ರಾಜು ತಿವಾರಿ ಸ್ಪರ್ಧಿಸ್ತಾರೆ. ಎನ್ಡಿಎ ಕಡೆಯಿಂದ ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ಚಿರಾಗ್ ಬೇಡಿಕೆ. ಆ ಕ್ಷೇತ್ರದ ಹಿನ್ನೆಲೆ ನೋಡಿದ್ರೆ ಬ್ರಹ್ಮಪುರದಲ್ಲಿ ಕಳೆದ ಬಾರಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಗೆದ್ರೆ 30,000 ವೋಟ್ ಪಡೆಯುವ ಮೂಲಕ ಚಿರಾಗ್ ಪಕ್ಷದ ಅಭ್ಯರ್ಥಿ 2ನೇ ಸ್ಥಾನದಲ್ಲಿದ್ರು. ಗೋವಿಂದಗಂಜ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು ಎಲ್ಜೆಪಿಯ ರಾಹುಲ್ ತಿವಾರಿ 30,000 ವೋಟ್ ಪಡೆದು 3ನೇ ಸ್ಥಾನದಲ್ಲಿದ್ರು. ಈಗ ಎರಡೂ ಕ್ಷೇತ್ರದಲ್ಲಿ ಎನ್ಡಿಎ ಸಹಾಯ ಮಾಡಿದ್ರೆ ಎಲ್ಜೆಪಿ ಗೆಲ್ಲುತ್ತೆ, ಆದ್ರಿಂದ ನಮಗೆ ಬಿಟ್ಕೊಡಿ ಅನ್ನೋ ಡಿಮ್ಯಾಂಡ್ ಇಟ್ಟಿರೋ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದೇ 40 ಸೀಟ್ ಅಥವಾ ಈ 2 ಕ್ಷೇತ್ರ ಅನ್ನೋದನ್ನ ಮುಂದಿಟ್ಟಿದ್ದಾರೋ ಅಥವಾ ಈ ಎರಡೂ ಕ್ಷೇತ್ರ ಸೇರಿ 40 ಸೀಟ್ ಬೇಕು ಅಂತ ಪಟ್ಟು ಬಿದ್ದಿದ್ದಾರೋ ಅನ್ನೋದು ಗೊತ್ತಾಗಿಲ್ಲ. ಈಗ ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಏನಂದ್ರೆ ಪ್ರಶಾಂತ್ ಕಿಶೋರ್ರ ಜನಸುರಾಜ್ ಜೊತೆ ಮೈತ್ರಿಗೂ ಚಿರಾಗ್ ಮಾತುಕತೆ ನಡೆದಿದೆ ಅನ್ನೋದು. ಇದು ಕೂಡ ಅಧಿಕೃತ ಆಗಿಲ್ಲ. ಆದ್ರೆ ಈ ಮೈತ್ರಿಯಿಂದ ಏನಾಗ್ಬೋದು ಅನ್ನೋ ಚರ್ಚೆಗಳು ಮಾತ್ರ ಜೋರಾಗಿ ನಡೀತಾ ಇದೆ. ಜನಸುರಾಜ್ ಜೊತೆ ಹೋಗೋದ್ರಿಂದ ಚಿರಾಗ್ ಆಸೆ ಪಟ್ಟ ಹಾಗೆ ಸೀಟ್ಗಳ ಸಂಖ್ಯೆ ಹೆಚ್ಚಾಗಬಹುದು. ಈವರೆಗೆ ಬಂದಿರೋ ಸರ್ವೆ ಪ್ರಕಾರ ಜನಸುರಾಜ್ 5ರಿಂದ 6 ಸೀಟ್ ಗೆಲ್ಲೋ ಬಗ್ಗೆ ನಿರೀಕ್ಷೆ ಇತ್ತು. ಇಬ್ಬರು ಕೈ ಜೋಡಿಸಿದ್ರೆ ಜಂಟಿಯಾಗಿ ಸೀಟ್ಗಳ ಸಂಖ್ಯೆ ಹೆಚ್ಚಾಗಬಹುದು.
ಸಂದರ್ಶನವೊಂದರಲ್ಲಿ ಚಿರಾಗ್ ಹೇಳಿಕೊಂಡಿರೋ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಅವರ ಪಕ್ಷಕ್ಕೆ 20,000ದಿಂದ 25,000 ವೋಟ್ಗಳಿವೆ ಅಂತ. ಇದು ನಿಜವೇ ಆಗಿದ್ರೆ NDA ಒಕ್ಕೂಟಕ್ಕೆ ಇಷ್ಟು ಕಡೆಗಳಲ್ಲಿ ಹೊಡೆತ ಬೀಳುತ್ತೆ. ಸರಿ, ಹಾಗಿದ್ರೆ NDA ಬಿಟ್ರೆ ಚಿರಾಗ್ಗೆ ಎಲ್ಲವೂ ಒಳ್ಳೆಯದಾಗಲಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಬಿಹಾರ ಮೇಲೆ ಭರವಸೆ ಇಟ್ಟಿರೋ ಬಿಜೆಪಿ ಭವಿಷ್ಯದಲ್ಲಿ ಚಿರಾಗ್ರನ್ನ ಸಿಎಂ ಮಾಡೋ ಉದ್ದೇಶ ಹೊಂದಿರೋ ಬಗ್ಗೆ ಕೂಡ ಟಾಕ್ ಇದೆ. ಚಿರಾಗ್ ಯುವ ನಾಯಕ ಆಗಿದ್ದು ಭವಿಷ್ಯದಲ್ಲಿ ಬಿಹಾರ ಸಿಎಂ ಆಗೋದಕ್ಕೆ ಅವಕಾಶಗಳು ಬಹಳಷ್ಟಿವೆ. ಆದ್ರೆ ನಿತೀಶ್ಗೆ ಅಬ್ಬಬ್ಬ ಅಂದ್ರೆ ಈ ಬಾರಿ ಕೊನೆ. ಆದ್ರಿಂದ ಈಗ NDA ಜೊತೆಗೆ ಹೋಗಿ ಹಂತ ಹಂತವಾಗಿ ಬೆಳೆದ್ರೆ ಚಿರಾಗ್ ವರ್ಚಸ್ಸು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಆದ್ರೆ ಈಗ ಆತುರ ಮಾಡಿ ಬೇರೆ ತಂತ್ರ ಉಪಯೋಗಿಸಿದ್ರೆ ತಮ್ಮ ವೋಟ್ ಬ್ಯಾಂಕ್ ನಲ್ಲಿರೋ ಕೆಲವೊಂದು NDA ಮತದಾರರು ಕೂಡ ಕೈಬಿಟ್ಟು ಹೋಗೋ ಸಾಧ್ಯತೆ ಇದೆ. ಈ ಹಿಂದೆ ಒಂದು ಸಂದರ್ಶನದಲ್ಲಿ ನಾವು ರೆಸ್ಪೆಕ್ಟೇಬಲ್ ಸೀಟ್ಗಳನ್ನ ನಿರೀಕ್ಷೆ ಮಾಡ್ತೀವಿ, ಅದು ಎಷ್ಟು ಅನ್ನೋದನ್ನ ಹೇಳೋದಿಲ್ಲ ಅಂತ ಹೇಳಿದ್ರು. ಈಗ ತಮ್ಮ ಲೆಕ್ಕವನ್ನ ಹೇಳಿದ್ದಾರೆ. ಆದ್ರಿಂದ ಸೀಟ್ ವಿಷಯದಲ್ಲಿ ಚಿರಾಗ್ ಅಷ್ಟು ಈಸಿಯಾಗಿ ಕಾಂಪ್ರಮೈಸ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಸರಿ, ಒಂದು ವೇಳೆ ಚಿರಾಗ್ NDA ಬಿಟ್ಟು ಹೋಗೋ ನಿರ್ಧಾರವನ್ನೇ ತೆಗೆದುಕೊಂಡು ಪ್ರತ್ಯೇಕವಾಗಿಯೋ ಅಥವಾ ಪ್ರಶಾಂತ್ ಕಿಶೋರ್ ಜೊತೆ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡಿದ್ರು ಅಂದ್ರೆ ಏನಾಗುತ್ತೆ ಅಂತ ನೋಡಿದ್ರೆ, ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಸಿಕ್ಕರೆ NDA ಜೊತೆ ಚುನಾವಣಾ ನಂತರದ ಮೈತ್ರಿ ಆಗೋ ಸಾಧ್ಯತೆ ಇರುತ್ತೆ. ಆಗ ಮತ್ತೆ ಕ್ಯಾಬಿನೆಟ್ ನಲ್ಲಿ ಡಿಮ್ಯಾಂಡ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಆದ್ರೆ ಒಂದು ವೇಳೆ ಪ್ರತ್ಯೇಕ ನಿರ್ಧಾರ ಫೇಲ್ಯೂರ್ ಆಗಿ ಅಥವಾ NDA ಚಿರಾಗ್ ಸಹಾಯ ಇಲ್ಲದೆಯೇ ಸರ್ಕಾರ ರಚಿಸುವಷ್ಟು ಸೀಟ್ಗಳನ್ನ ಗೆದ್ರೆ ದೊಡ್ಡ ಮುಖಭಂಗ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಇದರ ಪ್ರತಿಫಲವನ್ನ ಅನುಭವಿಸಬೇಕಾಗುತ್ತೆ. ಆದ್ರಿಂದ ಇನ್ನೂ ಮಾತುಕತೆ ಹಂತದಲ್ಲಿ ಇರೋದ್ರಿಂದ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಸೀಟ್ಗಳ ಸಂಖ್ಯೆಯನ್ನ ಸ್ವಲ್ಪ ಹೆಚ್ಚಿಸಿ ಕಾಂಪ್ರಮೈಸ್ ಮಾಡ್ತಾರಾ ಅಥವಾ ಇಷ್ಟೇ ಸೀಟ್ಗೆ ಕಾಂಪ್ರಮೈಸ್ ಮಾಡಿಸ್ತಾರಾ, ಇದೆಲ್ಲವೂ ಕೂಡ ಕುತೂಹಲ ಕೆರಳಿಸಿದೆ. ಏನೋ ಮಹಾಗಠಬಂಧನದ ಕಡೆ ನೋಡಿದ್ರೆ ಅಲ್ಲಿ ಮೇನ್ ಪ್ಲೇಯರ್ಸ್ ಅಂದ್ರೆ ಅದು RJD ಹಾಗೂ ಕಾಂಗ್ರೆಸ್. ಕಳೆದ ಬಾರಿ 144 ಸೀಟ್ಗಳಲ್ಲಿ ಸ್ಪರ್ಧಿಸಿದ್ದ RJD 75 ಸೀಟ್ಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ 70 ಸೀಟ್ನಲ್ಲಿ ಸ್ಪರ್ಧಿಸಿ 19 ಸೀಟ್ ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಇಷ್ಟಾದ್ರೂ ಈ ಬಾರಿ 60ರಿಂದ 65 ಸೀಟ್ ಬೇಡಿಕೆ ಇಟ್ಟಿದೆ. ಆದ್ರೆ ಖಂಡಿತ ಅಷ್ಟು ಸೀಟ್ ಫೈನಲ್ ಆಗೋದಿಲ್ಲ. ಅಬ್ಬಬ್ಬಾ ಅಂದ್ರೆ 55 ಸೀಟ್ ಕಾಂಗ್ರೆಸ್ಗೆ ಬಿಟ್ಟು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಳೆದ ಬಾರಿ ಇದೇ ಒಕ್ಕೂಟದಲ್ಲಿ ಎಡ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು 29 ಸೀಟ್ನಲ್ಲಿ ಸ್ಪರ್ಧಿಸಿ 16 ಸೀಟ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ವು. ಆದ್ರಿಂದ ಈ ಬಾರಿ ಕನಿಷ್ಠ 35 ಸೀಟ್ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. RJD ಈ ಬಾರಿ ತಮ್ಮ ಸೀಟ್ಗಳ ಲೆಕ್ಕವನ್ನ ತಗ್ಗಿಸಿಕೊಳ್ಳೋ ಸಾಧ್ಯತೆ ಇದ್ದು ಅದನ್ನ ಎಡ ಹಾಗೂ ಇತರೆ ಮಿತ್ರರಿಗೆ ಹಂಚೋ ಸಾಧ್ಯತೆ ಇದೆ. ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಕಾಂಗ್ರೆಸ್ ಯಾವುದೇ ಡಿಮ್ಯಾಂಡ್ ಮಾಡದೆ ಕೊಟ್ಟಷ್ಟು ಸೀಟ್ನಲ್ಲಿ ನಿಲ್ಲಬೇಕು. ಆದ್ರೆ ಇದು ಹೇಗೆ ಇತ್ಯರ್ಥ ಆಗುತ್ತೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಇನ್ನೊಂದೆಡೆ RJD ಯುವರಾಜ ತೇಜಸ್ವಿ ಯಾದವ್ 2 ಕ್ಷೇತ್ರಗಳಲ್ಲಿ ನಿಲ್ಲೋ ಘೋಷಣೆ ಮಾಡಿದ್ದಾರೆ. ಈವರೆಗೆ ರಾಘೋಪುರದಲ್ಲಿ ಸ್ಪರ್ಧಿಸ್ತಾ ಇದ್ರು. ಆದ್ರೆ ಈ ಬಾರಿ ರಾಘೋಪುರದ ಜೊತೆಗೆ ಫುಲ್ಪರಸ್ ಕ್ಷೇತ್ರದಿಂದಲೂ ಸ್ಪರ್ಧಿಸೋ ಸಾಧ್ಯತೆ ಇದೆ. ಅಲ್ಲಿಗೆ ಸ್ವಕ್ಷೇತ್ರದಲ್ಲಿ ಸೋಲಿನ ಭಯ ಕಾಡ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಟಿದೆ. ಆದ್ರಿಂದ ಅಳೆದು ತೂಗಿ ಮಿಥಿಲಾಂಚಲದಲ್ಲಿ RJD ಪ್ರಾಬಲ್ಯ ಇರೋ ಕ್ಷೇತ್ರವನ್ನ ಹುಡುಕಿಕೊಂಡು ಸೇಫ್ ಗೇಮ್ ಆಡ್ತಾ ಇರೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.